ಬಿಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ನೀ ಬಾಳನು ಬೆಳಕಾಗಿಸು. ಹೇ ಶಾರದೆ. ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ನೆಚ್ಚಿನ ಮೇಯರ್ ಸುಧೀರಣ್ಣ ವೇದಿಕೆಗೆ ಆಹ್ವಾನ. ಮುಂದೆ ನಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಮಂಗಳೂರು ನಗರ ಘಟಕದ ಅಧ್ಯಕ್ಷರಾದ ಕಾರಣ ಶೆಟ್ಟಿ ಬೋಳಾರ್ ಇವರು. ಯಕ್ಷಗುರು ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ವತಿಯಿಂದ ಮಂಗಳೂರು ನಗರ ಘಟಕದ ಉಚಿತ ಯಕ್ಷಗಾನ ಶಿಬಿರದ ಈ ಒಂದು ಸಮಾರಂಭದಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಯಕ್ಷಗುರು ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ಸ್ಥಾಪಕ ಅಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಇವರನ್ನು ನಾವು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ದಿನದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಬಂದಂಥ ನಮ್ಮ ನಾನು ಅಭಿನಂದಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಇರುವ ಈ ಭಾಗದ ಕಾರ್ಪೊರೇಟರ್ ಆದ ಶ್ರೀಮತಿ ವನಿತಾ ಪ್ರಸಾದ್ ತಮ್ಮನ್ನು ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ. ಅದಲ್ಲದೆ ಈಗಾಗಲೇ ತಿಳಿಸಿದಂತೆ ಈ ಒಂದು ಮಧವ್ ಫ್ರೆಂಡ್ಸ್ ಕ್ಲಬ್ ಇದರ ಅಧ್ಯಕ್ಷರಾದ ಶ್ರೀ ಕುಶಲ್ ಕುಮಾರ್ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಈ ಶಾಲೆಯ ಅಧ್ಯಕ್ಷರಾದ ಶ್ರೀ ಕಿಶೋರ್ಜಿ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಒಂದು ಯಕ್ಷಗಾನ ತರಬೇತಿ ಕೊಡುವಂತ ಮಾಸ್ಟರ್ ಆದ ಶ್ರೀ ವಿಶ್ವನಾಥ್ ಸುಂದರ್ ಶೆಟ್ಟಿ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸುತ್ತಿದ್ದೇನೆ. ಈ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯನಾದ ಶ್ರೀಮತಿ ವಿಲಾಸಿನಿ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸುತ್ತಿದ್ದೇನೆ. ಅದಲ್ಲದೆ ವಿದ್ಯಾನಿಧಿ ಇದರ ಅಧ್ಯಕ್ಷರಾದ ಶ್ರೀಯುತ ದೇವಾನಂದ್ ಇದ್ದಾರೆ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಯಕ್ಷ ಫೌಂಡೇಶನ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದ ಪುರುಷೋತ್ತ ಭಂಡಾರ್ ಇದ್ದಾರೆ, ತಮ್ಮನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಅದಲ್ಲದೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನಿ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಆರತಿ ಆಳ್ವ ಇದ್ದಾರೆ, ಅವರನ್ನು ಸ್ವಾಗತಿಸುತ್ತಾ ತಮ್ಮ ಹಿರಿಯರಾದ ವೇದಿಕೆಯಲ್ಲಿ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಅದಲ್ಲದೆ ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಘಟಕದ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರೆಲ್ಲ ಬಂದಿದ್ದೀರಿ, ತಮ್ಮನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡುತ್ತಾ ಬಂದಂತ ನಮ್ಮ ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ಈ ಒಂದು ಉಚಿತ ಯಕ್ಷಗಾನ ತರಬೇತಿಯಲ್ಲಿ ಪಡೆಯುವಂತ ಎಲ್ಲ ಮಕ್ಕಳನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಎಲ್ಲ ಪತ್ರಕರ್ತ ಬಂಧುಗಳನ್ನು ಸ್ವಾಗತಿಸುತ್ತಾ ನನ್ನ ಈ ಮಾತನ್ನು ಮುಗಿಸಿದ್ದೇನೆ. ಜೈ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ನಗರ ಘಟಕ ಇದರ ವತಿಯಿಂದ ಯಕ್ಷಧ್ರುವ ಯಕ್ಷ ಶಿಕ್ಷಣ ತರಗತಿ ಉದ್ಘಾಟನಾ ಸಮಾರಂಭದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ನಮ್ಮೆಲ್ಲರ ಆದರಣೀಯರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ಸ್ಥಾಪಕ ಅಧ್ಯಕ್ಷರು, ವಿಶೇಷವಾಗಿ ಪಟ್ಲ ಸತೀಶಣ್ಣನ ಆ ಒಂದು ಭಗವಂತಿಗೆ ಕೇಳುವುದಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಇವತ್ತು ಈ ಯಕ್ಷಗಾನವನ್ನು
ನಮ್ಮ ತುಳುನಾಡಿನ ಗಂಡು ಕಲೆ ಯಕ್ಷಗಾನ ಇದನ್ನು ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಗುರುತಿಸುವಂತೆ ಮಾಡಿರತಕ್ಕಂತಹ ಶ್ರೇಷ್ಠ ವ್ಯಕ್ತಿ ಯಾರಂತ ಹೇಳಿದ್ರೆ ನಮ್ಮ ಸತೀಶ್ ಅಣ್ಣ. ಹಾಗಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸತೀಶ್ ಅಣ್ಣನವರೇ, ಹಾಗೆ ವೇದಿಕೆಯಲ್ಲಿ ಇರತಕ್ಕಂತಹ ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರು, ಅಭಿವೃದ್ಧಿಯ ಹರಿಕಾರಣಿ ಆಗಿರತಕ್ಕಂಥ ನನ್ನ ಸಹೋದರಿ ವನಿತಾ ಪ್ರಸಾದ್ ರವರೇ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಸರ್ವದೈವ ದೇವತೆಗಳನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿ ಆಶೀರ್ವಾದಂತಹ ಪ್ರಥಮ ಪ್ರಜೆ ಮಂಗಳೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದಂತಹ ಸುಧೀರ್ ಶೆಟ್ಟಿ ಕಣ್ಣೂರವರೇ, ಎಲ್ಲ ನಮ್ಮ ಫೌಂಡೇಶನ್ನ ಈ ಬಂಧುಗಳೇ, ಶಾಲೆಯ ಆಡಳಿತ ಮಂಡಳಿಯವರೇ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೇ, ವಿದ್ಯಾರ್ಥಿಗಳೇ, ಪೋಷಕರೇ, ನಮ್ಮ ಟ್ರಸ್ಟಿನ ಎಲ್ಲ ಬಂಧುಗಳೇ, ಯಕ್ಷಧ್ರುವ ಯಕ್ಷ ಶಿಕ್ಷಣ ಈಗ ಹಲವಾರು ಜನ ಮಾತಾಡಿದ್ರು. ನನಗೆ ತುಂಬಾ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಫೌಂಡೇಶನ್ ಪ್ರಾರಂಭ ಆಗಿ 9 ವರ್ಷ ಆಯ್ತು. 9 ವರ್ಷದಲ್ಲಿ ಸುಮಾರು 13 ಕೋಟಿವರೆಗೆ ನಾವು ಬೇರೆ ಬೇರೆ ವಿಭಾಗದಲ್ಲಿ ಕಲಾವಿದರಿಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಅನೇಕ MLA-ಗಳಿದ್ದಾರೆ, MP-ಗಳಿದ್ದಾರೆ, ಅನೇಕರು ಭರವಸೆ ಕೊಟ್ಟವರಿದ್ದಾರೆ, ತುಂಬಾ ಜನ ಇದ್ದಾರೆ. ನಾನು ಯಾರಂತ ಹೆಸರು ಹೇಳಲಿಕ್ಕೆ ಹೋಗಲ್ಲ. ನಾವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಮಗೆ ಅದರಿಂದ 1 ರೂಪಾಯಿ ಯಾವ ವಿಭಾಗದಲ್ಲಿ ಕೂಡ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಆಗಿಲ್ಲ. ಕಳೆದ ವರ್ಷ ವಿದ್ಯಾರ್ಥಿ ಸಮ್ಮೇಳನ ಆಯಿತು. ಅದಕ್ಕೂ ಒಬ್ರು ಉತ್ತಮ ರಾಜಕಾರಣಿ ನಮಗೆ ಅದರ ಎಲ್ಲ ಸ್ಪಾನ್ಸರ್ಶಿಪ್ ಅವರೇ ಕೊಡ್ತಾರೆ. ವಿಚಾರ ಮಾತ್ರ ಅದೊಂದು ಬೇರೆ. ಅವರು ಎದುರಿಂದ ನಮಗೆ ಫೋನ್ ಮಾಡಿ ಅವರ ಕಳೆದ ಬಜೆಟ್ನಲ್ಲಿ ಈ ಯಕ್ಷ ಶಿಕ್ಷಣಕ್ಕೋಸ್ಕರ 10 ಲಕ್ಷ ಫಂಡ್ ಅನ್ನು ಮೀಸಲಿಟ್ಟಿದ್ದಾರೆ. ಇದು ನಮಗೆ ಬಹಳ ವಿಶೇಷ. ಇಂತಹ ನಾಯಕರು ನಮಗೆ ಬೇಕು ಅಂತ, ಇಂತಹ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ಅವರು ಮುಂದಕ್ಕೆ ಬಂದು ನಮಗೆ ಸಪೋರ್ಟ್ ಮಾಡುವಂತ ನಾಯಕರಿದ್ರೆ ಈ ದೇಶ ಬೆಳೀಲಿಕ್ಕೆ ಏನೋ ದೊಡ್ಡ ಸಮಸ್ಯೆ ಇಲ್ಲ. ಅಂತಹ ಒಂದು ಒಳ್ಳೆಯ ಮನಸ್ಸಿರುವ ಸುಧೀರಣ್ಣ ಇವತ್ತು ನಮ್ಮ ಮಂಗಳೂರಿನ ಮೇಯರ್ ಆಗಿದ್ದಾರೆ. ಅದರ ಜೊತೆಗೆ ಇವತ್ತಿನ ಉದ್ಘಾಟಕರಾಗಿ ಬಂದದ್ದು ಇದು ನಮ್ಮ ಪುಣ್ಯ ಎಂಬುದಾಗಿ ಭಾವಿಸಿ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಆಮೇಲೆ